ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ಗ್ರಹಗತಿಗಳು ಯಾವ ರೀತಿಯಾಗಿದೆ ಹಾಗೂ ದ್ವಾದಶ ರಾಶಿಗಳ ಫಲಗಳು ಯಾವ ರೀತಿಯಾಗಿದೆ ಹಾಗೂ ಈ ದಿನದ ವಿಶೇಷತೆಯಾದಂತಹ ದೃಷ್ಟಿದೋಷ ನಿವಾರಣೆ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಈಗ ಮೊದಲಿಗೆ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಂಚಮಿ ಭಾನುವಾರ ಕೃತ್ತಿಕಾ ನಕ್ಷತ್ರ ಹರ್ಷಣನಾಮ ಯೋಗ ತೈತಿಲ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಈಗ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳ ಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಮೊದಲಿಗೆ 6 ರಾಶಿಗಳ ಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ನಾವು ಇವತ್ತಿನ ದಿವಸ ಕೇಳುವಂತಹ ಮಂತ್ರ, ಹೇಳುವಂತಹ ಶ್ಲೋಕ. ವಿಶೇಷವಾಗಿ ನಾವು ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತಾದರೆ, ಭಾನುವಾರ ಎಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಏಳಬೇಕಂತೆ. ಬೇಗನೆ ಏಳಬೇಕು. ಬೆಳಗ್ಗೆ ಬೇಗನೆ ಏಳೋದ್ರಿಂದಲೇ ನಮಗೇನು ಸಿಗ್ತದೆ? ನಮಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ ಅಂತೆ. ಬೆಳಗ್ಗೆ ಏಳೋದ್ರಿಂದನೇ ಆರೋಗ್ಯ. ಬೆಳಗ್ಗೆ ಎದ್ದೇನು ಮಾಡಬೇಕು? ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕಂತೆ. ದೇವರ ಪೂಜೆ ಮಾಡಿಕೊಂಡು ಆಮೇಲೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸವನ್ನು ಮುಂದುವರಿಸಬೇಕು. ಪ್ರತಿನಿತ್ಯವೂ, ಇವತ್ತು ಭಾನುವಾರ ಆಗಿದೆ ಅಂತ ಮಾತ್ರ ನಾವು ಇವತ್ತು ದೇವರ ಪೂಜೆ ಮಾಡಬೇಕು ಅಂತ ಅರ್ಥ ಅಲ್ಲ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಬೇಗ ಏಳಬೇಕು. ಬೇಗ ಮಲಗು, ಬೇಗ ಏಳು. ಇದು ನಮಗೆ ಹಿಂದಿಂದ ಮಾಡತಕ್ಕಂಥ ಹಿಂದಿನಿಂದ ಬಂದಿದ್ದು ಪದ್ಧತಿ. ಇದು ಎಲ್ಲ ಹಿಂದಿನವರು ಈ ಶಾಸ್ತ್ರವನ್ನು ಮಾಡಿಟ್ಬಿಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಇವಾಗ ಬೇಗ ಮಲಗಬೇಕು, ಬೇಗ ಏಳಬೇಕು ಅಂದರೆ ಮಕ್ಕಳಿಗೆ ಅದನ್ನು ನಾವು ತಿಳಿಸ್ಕೊಡ್ಬೇಕು. ನಾವೇ ಏಳಲಿಲ್ಲ ಅಂದ್ರೆ ಮಕ್ಕಳು ಹೆಂಗೆ ಹೇಳ್ತಾರೆ? ಹಾಗಾಗಿ ಈ ಪರಂಪರೆ ಅದನ್ನೆಲ್ಲ ನಾವು ಮುಂದೆ ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು, ಮುಂದುವರಿಸ್ಕೊಂಡು ಹೋಗಬೇಕು. ಇದರಿಂದ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ, ಬೇರೆಯವರಿಗೆ ಅನುಕೂಲ ಅಲ್ಲ, ನಮಗೆ ಅನುಕೂಲ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರೋರಿಗೆ
ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ವಿಶೇಷವಾಗಿ ಅಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಭಾನುವಾರ ಆಗಿರೋದ್ರಿಂದ ಆದಷ್ಟು ನಾವು ಏನು ಮಾಡ್ತೇವೆ, ಭಾನುವಾರ ರಜೆ ಅಂತ ನಾವು ಸ್ವಲ್ಪ ಆಲಸ್ಯ ಮಾಡಿಬಿಡ್ತೇವೆ. ಆದರೆ ಆಲಸ್ಯ ಮಾಡೋದಲ್ಲ, ನಮಗೆ ಸ್ವಲ್ಪ ಅಲ್ಲ, ಭಾನುವಾರ ಸ್ವಲ್ಪ ನಮಗೆ ಯಾವ ರೀತಿ ವಿಶ್ರಾಂತಿ ಬೇಕು, ಅದೇನು ತಪ್ಪಲ್ಲ. ಆದರೂ ಕೂಡ ಸ್ವಲ್ಪ ಪ್ರತಿನಿತ್ಯವೂ ವಿದ್ಯಾರ್ಥಿಗಳೇ ಆಗ್ಬೋದು ಅಥವಾ ಎಲ್ಲರೂ ಕೂಡ ಪ್ರತಿನಿತ್ಯ ನಾವು ಓದುವ ಅಭ್ಯಾಸವನ್ನು ಇಟ್ಕೊಳ್ಬೇಕಂತೆ. ಪ್ರತಿನಿತ್ಯವೂ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು, ಓದಬೇಕು. ಅದರಿಂದ ಏನಾಗ್ತದೆ ಅಂದರೆ ನಮ್ಮ ಮನಸ್ಸು ಬುದ್ಧಿ ವಿಕಾಸ ಆಗ್ತದೆ, ಆಲೋಚನಾ ಶಕ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ಇನ್ನು ಪತ್ರಿಕೋದ್ಯಮದವರಿಗೆ ಲಾಭ ಆಗತಕ್ಕಂಥದ್ದು, ಪತ್ರಿಕಾ ರಂಗದಲ್ಲಿ ಇರುವವರಿಗೆ ಇವತ್ತಿನ ದಿವಸ ಅನುಕೂಲನೂ ಕೂಡ ಇರತಕ್ಕಂಥದ್ದು. ಮೃಷ್ಟಾನ್ನ ಭೋಜನ, ಒಳ್ಳೆಯ ಭೋಜನ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಬಂಗಾರದ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಮಹಾಗಣಪತಿ ಪೂಜೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ವೃಷಭ ರಾಶಿಯಲ್ಲಿರೋರಿಗೆ ಆರೋಗ್ಯ ಸುಧಾರಣೆ ಆಗತಕ್ಕಂಥ ಸಾಧ್ಯತೆಗಳು ಇದೆ. ಪೂಜೆ ಮತ್ತು ಹೋಮ ಇತ್ಯಾದಿಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು. ವೃತ್ತಿ ನಾವು ಆದಷ್ಟು ಯಾವುದೇ ರೀತಿಯಲ್ಲಿ ಕಿರಿಕಿರಿ ಆಗತಕ್ಕಂಥ ವೃತ್ತಿ ಇದ್ದರೆ ಆದಷ್ಟು ನಾವು ಸಹನೆಯಿಂದ ತಾಳ್ಮೆಯಿಂದ ಹೋದಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆಗಳು ಇದೆ. ಅಥವಾ ನೀರನ್ನು ನಾವು ಕುಡಿಯುವಾಗಲೂ ಕೂಡ ಶುದ್ಧ ನೀರನ್ನೇ ಕುಡಿಬೇಕು. ಹಾಗೆ ನೀರಿನ ವಿಚಾರದಲ್ಲಿ ಆಟವನ್ನು ಆಡತಕ್ಕಂಥದ್ದು ಅಥವಾ ನೀರಿನಲ್ಲಿ ಈಜಾಡತಕ್ಕಂಥದ್ದು ಇದನ್ನೆಲ್ಲ ಇವತ್ತಿನ ದಿವಸ ಮಾಡಬಾರ್ದು. ಹಾಗೆ ದುರ್ಗಾ ಆರಾಧನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರೋರಿಗೆ ಅಧಿಕವಾಗಿ ವ್ಯಯ ಆಗತಕ್ಕಂಥದ್ದು, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಕೃಷಿಯಿಂದ ಸ್ವಲ್ಪ ಖರ್ಚಾಗತಕ್ಕಂಥ ಸಾಧ್ಯತೆ ಇದೆ. ಕೃಷಿಯಿಂದ ಖರ್ಚಾಗಲಿ ಅಥವಾ ಕೃಷಿಕರಿಗೆ ಖರ್ಚಾದರೂ ಕೂಡ ಆದಷ್ಟು ನಾವು ಅದನ್ನು ಬಿಡಬಾರ್ದು, ಆ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಈ ಭಾರತ ಹೇಳತಕ್ಕಂಥದ್ದು ಕೃಷಿ ಪ್ರಧಾನ ದೇಶ. ಇದು ಪ್ರಧಾನವಾಗಿ ಕೃಷಿಗೆ ಆದ್ಯತೆ. ಇದು ಬೇರೆ ಎಲ್ಲದಕ್ಕಿಂತ ಕೃಷಿಯನ್ನು ಮಾಡಲೇಬೇಕು ನಾವು. ಅಂದರೆ ಕರ್ಮಭೂಮಿ, ನಾವು ಕೆಲಸವನ್ನು ದಿವಸ ಮಾಡಬೇಕು. ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಕೆಲಸವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ಇನ್ನು ಮನಸ್ತಾಪ ಆಗತಕ್ಕಂಥದ್ದು, ಮನಸ್ತಾಪ ಹಾಗೆ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರೋರಿಗೆ ದಾನ ಧರ್ಮಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಶತ್ರುವಿನಿಂದ ಕೂಡ ತೊಂದರೆ ಆಗತಕ್ಕಂಥದ್ದು. ವಾಹನ ಖರೀದಿ, ಇವತ್ತಿನ ದಿವಸ ವಾಹನವನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ಏನಾದರೂ ನಮಗೆ ಹೊಸದಾಗಿ ವಾಹನವನ್ನು ನಾವು ತೆಗೆದುಕೊಳ್ಬೇಕು ಅಂತಾದರೆ ಮಾಡ್ಬೋದು. ಯಾಕಂದರೆ ಇವತ್ತು ಪಂಚಮಂ ಕಾರ್ಯಸಿದ್ಧಿ ಅಂತ ವಾಹನ ಖರೀದಿ. ಯಾಕೆಂದರೆ ಖರೀದಿ ಅಂದರೆ ಯಾವ ರೀತಿ ಆ ವಾಹನವನ್ನು ನಾವು ಅಡ್ವಾನ್ಸಾಗಿ ಬುಕ್ ಮಾಡ್ಬೋದು ಅಂತ ಹೇಳ್ತಾರಲ್ಲಿ, ಅದನ್ನು ಮಾಡ್ಬೋದು. ಯಾಕೆಂದರೆ ಪಿತೃಪಕ್ಷ ಆಗಿರೋದ್ರಿಂದ ಇದು ಪಿತೃಪಕ್ಷದ ನಾವು ಬೇರೆ ಏನೂ ಮಾಡುವಂಗಿಲ್ಲ. ಈ ವಾಹನವನ್ನು ಯಾವ ರೀತಿ ಬುಕ್ ಮಾಡೋದಾದ್ರೆ ಹೊಸ ವಾಹನ ಮುಂಚಿತವಾಗಿ ನಾವು ಬುಕ್ ಮಾಡ್ಬೋದು. ಅದನ್ನು ಅದು ನವರಾತ್ರಿ ಆ ಟೈಮ್ನಲ್ಲಿ ತೊಗೊಳ್ಬೋದು ಅದು. ಹಾಗೆ ಇನ್ನು ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರೋರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ದೂರ ಪ್ರಯಾಣ
ಯಾರಾದರೂ ಕೂಡ ದೂರ ಪ್ರಯಾಣ ಮಾಡ್ತಾರೆ ಅಂತಾದರೆ ಇವತ್ತಿನ ದಿವಸ ಆದಷ್ಟು ಮುಂಜಾಗ್ರತಾ ಕ್ರಮ, ಅಂದರೆ ಈಗ ಯಾವುದೇ ರೀತಿ ಸ್ವಲ್ಪ ಯಾವುದೇ ವಿಮಾನ ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಸ್ವಲ್ಪ ತಡವಾಗುವಂತಕ್ಕಂಥದ್ದು, ಲೇಟ್ ಆಗತಕ್ಕಂಥದ್ದು, ಅದಕ್ಕೆ ಆವಾಗ ನಾವು ಏನು ಮಾಡಬೇಕು, ಅದಕ್ಕೆ ಬೇಕಾಗತಕ್ಕಂಥ ಆಹಾರ ಸಾಮಗ್ರಿ, ನೀರು ಇತ್ಯಾದಿಗಳನ್ನು ನಾವು ಮುಂಚಿತವಾಗಿ ಸ್ವಲ್ಪ ಅದಕ್ಕೆ ನಾವು ತೆಗೆದುಕೊಂಡು ಹೋದಾಗ ಅಥವಾ ಸಂಗ್ರಹ ಇಟ್ಟುಕೊಂಡ್ರೆ ನಮಗೆ ಮುಂದೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಹೆಂಡತಿಯಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ತಂಪು ಪಾನೀಯ ಅಂಗಡಿಗೆ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಹಾಗೆ ಹಾಲು ಮತ್ತು ಹೈನುಗಾರಿಕಾ ಉದ್ಯಮಕ್ಕೂ ಕೂಡ ಲಾಭ ಆಗತಕ್ಕಂಥದ್ದು. ದುರ್ಗಾ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ವೈರಿಗಳಿಂದ ತೊಂದರೆ ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ನಿಶಕ್ತಿ, ಸ್ವಲ್ಪ ಶರೀರದಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತದೆ, ಕಡಿಮೆ ಆಗೋದಿಲ್ಲ, ಆದರೂ ಏನೋ ಒಂದು ರೀತಿ ನಿಶಕ್ತಿ. ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಸಾಧು ಸಂತರ ದಿನವೂ ಕೂಡ ನಾವು ದರ್ಶನ ಮಾಡ್ತಾ ಇರಬೇಕಂತೆ. ಅದರಿಂದ ನಮಗೇನು ಲಾಭ ಅಂತಾದರೆ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಆಧ್ಯಾತ್ಮಿಕವಾದಂಥ ಶಕ್ತಿಗಳು ಜಾಗೃತ ಆಗ್ತಾ ಹೋಗ್ತದೆಯಂತೆ. ಹಾಗಾಗಿ ವಿಶೇಷವಾಗಿ ಗುರು ಹಿರಿಯರ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಶುಭ ಫಲವನ್ನು ಕಾಣಬಹುದು ನಾವು. ಹಾಗಾಗಿ ಗುರು ಹಿರಿಯರ ಸೇವೆಯನ್ನು ಪ್ರತಿನಿತ್ಯವೂ ಕೂಡ ನಾವು ಮಾಡಬೇಕು. ಅದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳ ಫಲಗಳು ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ವಿ. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇನ್ನು ದೃಷ್ಟಿದೋಷ ಅಂದ್ರೆ ಏನು, ಅದರ ನಿವಾರಣೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ದೃಷ್ಟಿದೋಷ ಯಾವ ರೀತಿಯಾಗಿರುತ್ತೆ, ಅದರ ನಿವಾರಣೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡಿ. ದೃಷ್ಟಿದೋಷ ಹೇಳತಕ್ಕಂಥದ್ದು ವಿಶೇಷವಾಗಿ ಮನುಷ್ಯನಿಗೆ ಸಾಮಾನ್ಯವಾಗಿ ಯಾರಾದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾರೆ, ಅವರು ವಿದ್ಯೆಯಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು ಅಥವಾ ಸಂಪತ್ತಿನಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿದಾಗ ಆವಾಗ ಮನುಷ್ಯನಿಗೆ ಇವನಿಗೆ ಒಳ್ಳೆಯ ಅನುಕೂಲ ಆಗೋಯ್ತಲ್ಲಿ ಅಂತ ಆ ರೀತಿ ಮನಸ್ಸು ಬಂದುಬಿಡ್ತದೆ. ಅದು ದೃಷ್ಟಿ. ಯಾಕಂದರೆ ಅದಕ್ಕೆ ಈಗ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿ ಸಣ್ಣ ಮಕ್ಕಳಿಗೆ ದೃಷ್ಟಿ ತೆಗಿತಾರೆ, ಪ್ರತಿ ದಿವಸವೂ ದೃಷ್ಟಿ ತೆಗಿತಾರೆ. ಬೇರೆಯವರ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ. ಯಾಕೆಂತಂದರೆ ಅದು ಅಥವಾ ಈ ಮದುವೆ, ಉಪನಯನ ಅಥವಾ ಸಭೆ ಸಮಾರಂಭ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆ ರೀತಿಯಾದಂಥ ಬೆಳವಣಿಗೆ ಇದ್ದಾಗ ಯಾಕೆಂದರೆ ಪ್ರತಿಯೊಬ್ಬರ ಕಣ್ಣು ಕೂಡ ಅವರು ವ್ಯತ್ಯಾಸ ಆಗಿರ್ತದೆ ಅಂತೆ. ಅವರು ಯಾಕಂದರೆ ಅವರ ದೃಷ್ಟಿನೇ ಬೇರೆ ಇರ್ತದೆ. ಅವ್ರು ಹಿಂಗೆ ನೋಡಿದಾಗ ಆ ನೋಡುವಂಥ ದೃಷ್ಟಿನೇ ಬೇರೆ ಇರ್ತದೆ. ಆ ದೃಷ್ಟಿಯಿಂದಲೇ ಮನುಷ್ಯನಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ಯಾಕಂದರೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು ಅಥವಾ ಅವರು ಮಾಡುವಂಥ ಉದ್ಯೋಗದಲ್ಲೂ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಯಾಕೆಂದರೆ ಆ ರೀತಿ ಕೆಲವೊಂದು ಮನೆಯಲ್ಲಿ ವ್ಯತ್ಯಾಸ ಆದಾಗ ನಾವು ಏನು ಮಾಡಬೇಕು ಅಂತಂದರೆ ಅಥವಾ ಆ ಥರ ಆದಾಗ ಮನೆಯಲ್ಲಿ ಏನಾಗ್ತದೆ ಅಂತಂದರೆ ಈ ಹಾಲನ್ನು ನಾವು ಕುದಿಸಿದಾಗ ಅದು ಕೊತ 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 ಅಂತ ಸೌಂಡ್ ಮಾಡ್ತದೆ ಅಂತ ಹೇಳ್ತು ಆ ಹಾಲು. ಅವಾಗ ಕೆಲವೊಂದು ಏನೋ ಒಂದು ರೀತಿ ದೃಷ್ಟಿ ಆಗಿದೆ ಅಂತ ನಾವು ಅಂದುಕೊಳ್ಬೇಕಂತೆ. ಈಗ ಸುಮ್ಮನೆ ಹಾಲು ಕಾಯಿಸಿದಾಗ ಅದು ಸುಮ್ಮನೆ ಅದು ಕಾದು ಹಾಗೆ ಉಕ್ಕಿ ಬರ್ತದೆ.
ಆದರೆ ಹಿಂಗಲ್ಲ, ಅದು ಕಾಯಬೇಕಾದ್ರೆ ಕೊತ್ತ ಹಿಂಗೆ ಕುದೀತದೆ, ಅದು ಹಂಗಾಗಬಾರ್ದು. ಅದರಿಂದ ದೃಷ್ಟಿಗಳು ಇರ್ತದೆ. ಈಗ ಅದಕ್ಕಾಗಿ ಈಗ ಹಿಂದಿನ ಕಾಲದಲ್ಲೆಲ್ಲ ಅಲ್ಲಿ ಎಲ್ಲ ರೀತಿ ಹಸುವಿನ ಹಾಲು ಕರಿಬೇಕಾದ್ರೆ ಅವರು ಬಾಗಿಲು ಹಾಕ್ಕೊಂಡು ಕರೀತಿದ್ರು, ಅಥವಾ ಹಾಲನ್ನು ಕರೆದುಕೊಂಡು ಮನೆಯೊಳಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಕೊಂಡು ಬರ್ತಿದ್ರು, ಅಲ್ಲಿ ಬೇರೆ ಯಾರು ಜನ ಇದ್ದರೆ ಅಂತ ನೋಡಬಾರ್ದು ಅಂತಾದ್ರೆ. ಯಾಕೆಂದರೆ ಅಷ್ಟು ಆ ದೃಷ್ಟಿ ಆಗಿಬಿಡ್ತದೆ. ಅದು ದೃಷ್ಟಿ ಒಂದು ಸರಿ ಆಯಿತು ಅಂದರೆ ಅದನ್ನು ಮತ್ತೆ ಆ ದೃಷ್ಟಿ ದೋಷದ ನಿವಾರಣೆ ಮಾಡ್ಕೊಳ್ಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಿವಾರಣೆಯನ್ನು ಮಾಡತಕ್ಕಂಥ ಉಪಾಯಗಳು ಇದ್ದಾವೆ. ಅದಕ್ಕೆ ಮಂತ್ರ, ಯಂತ್ರ, ತಂತ್ರ 3 ರೀತಿಯಾದಂಥ ವಿಧಾನಗಳು ಇದ್ದಾವೆ. ಮಂತ್ರಪೂರ್ವಕವಾಗಿ ಕೂಡ ಆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಬೋದು ಮಂತ್ರದಿಂದ. ಹಾಗೆ ಯಂತ್ರವನ್ನು ಕಟ್ಟೋದ್ರಿಂದ, ಸಣ್ಣ ಮಕ್ಕಳಿಗೆ ಈ ಯಂತ್ರ ಇದನ್ನೆಲ್ಲ ಕಟ್ತಾರೆ, ಅದನ್ನು ಕಟ್ಟೋದ್ರಿಂದಲೂ ಕೂಡ ನಿವಾರಣೆ ಆಗತಕ್ಕಂಥದ್ದು. ಹಾಗೆ ತಂತ್ರ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ತಂತ್ರಗಳು ಇದ್ದಾವೆ. ಅದಕ್ಕೆ ಈ ತಂತ್ರ ಸಮುಚ್ಚಯ ಅಂತ ಇದೆ ಅದಕ್ಕೆ. ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಮೋಕ್ತ ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ತಂತ್ರ. ಯಾಕೆಂದರೆ ತಂತ್ರ ಅಂದರೆ ಅದರಲ್ಲಿ ಯಾವುದೇ ರೀತಿ ಮಂತ್ರ ಯಾವುದೇ ಇರುವುದಿಲ್ಲ, ಅದು ಬರೀ ತಂತ್ರದಿಂದಲೇ ಆಗುವಂತಕ್ಕಂಥದ್ದು ಕೆಲಸ. ಹಾಗಾಗಿ ಈ ಕಲಿಯುಗದಲ್ಲಿ ನಮಗೆ ಎಲ್ಲವೂ ಕೂಡ ಬೇಕು. ತಂತ್ರನೂ ಬೇಕು, ಯಂತ್ರನೂ ಬೇಕು, ಮಂತ್ರನೂ ಬೇಕು ಕಲಿಯುಗದಲ್ಲಿ. ನಾವು ಇಲ್ಲಾಂದ್ರೆ ಬರೀ ಒಂದನ್ನೇ ನಂಬುವುದಿಲ್ಲ ಈ ಕಲಿಯುಗದಲ್ಲಿ. ಯಾಕೆಂದರೆ ಮುಂಚೆಯಿಂದಲೂ ಹಾಗೆ ಈಗ ನಾವು ಸ್ವಲ್ಪ ಅದು ಪ್ರತ್ಯಕ್ಷವಾಗಿ ಅದು ಏನು ಕಾಣ್ತದೆಯೋ ಅದನ್ನು ಮಾತ್ರ ನಾವು ನಂಬ್ತೇವೆ. ಅದು ಸರಿಯಾಗಿ ನಮಗೆ ಆ ಪ್ರತ್ಯಕ್ಷವಾಗಿ ಕಾಣಲಿಲ್ಲ ಅಂದರೆ ನಾವು ನಂಬೋದಿಲ್ಲ. ಅದಕ್ಕೆ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಭಗವಂತ ಕಣ್ಣಿಗೆ ಕಾಣದೆ ಅವನು ಎಲ್ಲವನ್ನೂ ಕೂಡ ನಮ್ಮ ಒಳಗೂ ನಮ್ಮ ಹೊರಗೂ ಇದ್ದುಕೊಂಡು ಅವನು ಎಲ್ಲವನ್ನು ಕೂಡ ನಡೆಸ್ಕೊಡ್ತಾನೆ. ಹಾಗಾಗಿ ವಿಶೇಷವಾಗಿ ನಾವು ಯಾವುದೇ ರೀತಿಯಲ್ಲಿ ದೃಷ್ಟಿದೋಷ ಆಗಿದ್ದಿದ್ರೆ ಅದನ್ನು ಯಾವ ರೀತಿ ಪರಿಹಾರ ಅಂದರೆ ಮಂತ್ರ, ಯಂತ್ರ, ತಂತ್ರದ ಮೂಲಕವಾಗಿ ಪರಿಹಾರವನ್ನು ಮಾಡಬಹುದು. ಇನ್ನು ವೀಕ್ಷಕರೇ, ದೃಷ್ಟಿದೋಷ ಅಂದರೆ ಏನು, ಅದರ ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ. ಈಗ ಉಳಿದ 6 ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ? ಗುರುಗಳೇ, ಉಳಿದ 6 ರಾಶಿಗಳ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಕಲಹ ಅಂದರೆ ಯಾವ ರೀತಿ ಆ ಜಗಳಗಳು ಆದಾಗ, ಕಲಹ ಆದಾಗ ನಾವು ಏನು ಮಾಡಬೇಕು ಕೇಳಿದ್ರೆ ಭಗವಂತನ ಸ್ಮರಣೆಯನ್ನೇ ಮಾಡಬೇಕಂತೆ. ಆವಾಗ ಯಾವ ರೀತಿ ಮಕ್ಕಳಲ್ಲಿ ಕಲಹ ಆದಾಗ ಅಥವಾ ಯಾವುದೇ ರೀತಿಯಲ್ಲಿ ಕಲಹ ಆಗಲಿ, ಆವಾಗ ನಾವು ಭಗವಂತನ ಸ್ಮರಣೆ ಅಥವಾ ಸ್ವಲ್ಪ ಶಾಂತವಾಗಿ ಇರೋದ್ರಿಂದಲೇ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಇವತ್ತಿನ ದಿವಸ ತೊಂದರೆ ಅಂದರೆ ವಿಘ್ನಗಳು. ಯಾವ ರೀತಿ ವಿದ್ಯೆ ಓದೋದರಲ್ಲಿ ವಿಘ್ನಗಳು, ಈಗ ಬೇರೆ ಬೇರೆ ರೀತಿಯಾದಂಥ ವಿಘ್ನಗಳು. ಯಾಕಂದರೆ ವಿದ್ಯಾರ್ಥಿಗಳಿಗೆ ವಿಘ್ನ ಯಾವುದು? ಆಲಸ್ಯ. ನಾಳೆ ಓದೋಣ, ನಾಳೆ ಬರೆಯೋಣ, ಇದೇ ಆಲಸ್ಯ. ವಿದ್ಯಾರ್ಥಿಗಳಿಗೆ ಒಂದೇ ಅಲ್ಲ, ನಮಗೆಲ್ಲರಿಗೂ ಕೂಡ ಈ ನಾಳೆ ಹೇಳುವಂಥದ್ದು ನಾಳೆ. ಯಾಕಂದರೆ ಇವತ್ತಿನ ದಿವಸ ಕೆಲಸ ಇವತ್ತೇ ಮಾಡಬೇಕಂತೆ. ನಾಳೆ ಅಂದರೆ ಮುಗಿದೋಯ್ತು, ನಾಳೆ ಆಗೋದಿಲ್ಲ, ಅದು ನಾಳೆ ಬರುವುದೂ ಇಲ್ಲ, ನಾಳೆ ಆಗೋದೂ ಇಲ್ಲ. ನಾಳೆ ಆದ ತಕ್ಷಣ ಮತ್ತೆ ನಾಳೆನೇ ಆಗ್ತದೆ. ಹಾಗಾಗಿ ಇಂದಿನ ಕೆಲಸ ಇವತ್ತೇ ಮಾಡಬೇಕು, ನಾಳೆ ಹೇಳೋದು ಮುಂದೂಡಿಕೆ ಮಾಡಬಾರ್ದು. ಹಾಗಾಗಿ ನದಿ ದಾಟುವುದರಿಂದ ತೊಂದರೆ ಆಗತಕ್ಕಂಥದ್ದು, ನದಿ ದಾಟುವುದು ಅಥವಾ ನದಿ ನೀರಿನಲ್ಲಿ ನಾವು ಈಜಾಡುವುದು ಇತ್ಯಾದಿ ಕೆಲಸವನ್ನು ಮಾಡಿದಾಗ ನಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಆದ್ದರಿಂದ ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣವನ್ನು ಮಾಡತಕ್ಕಂಥದ್ದು, ಹಾಗೆ ಹೆಂಡತಿಯಿಂದ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥದ್ದು. ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು
ಕಾಣಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಸೈನಿಕರಿಗೆ ತೊಂದರೆ ಆಗತಕ್ಕಂಥದ್ದು, ವೈರಿಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ತಂದೆ ತಾಯಿ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಯಾಕಂದರೆ ತಂದೆ ತಾಯಿ ಸೇವೆಯನ್ನು ಎಲ್ಲರೂ ಕೂಡ ಮಾಡಬೇಕು. ಆ ತಂದೆ ತಾಯಿ ಸೇವೆ ಮಾಡುವುದರಿಂದಲೇ ನಮಗೆ ಎಲ್ಲ ಕೆಲಸವೂ ಕೂಡ ಆಗತಕ್ಕಂಥದ್ದು, ಎಲ್ಲ ಕೆಲಸ ನಿರ್ವಿಘ್ನವಾಗಿ ಆಗ್ತದೆ. ಹಾಗಾಗಿ ಮಕರ ರಾಶಿಯನ್ನು, ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟ ಸಿಗುವುದಿಲ್ಲ ಅಥವಾ ತಿಂಡಿ ಸಿಗುವುದಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನಾನುಕೂಲ ಆಗತಕ್ಕಂಥದ್ದು. ಹಾಗೆ ಮಕ್ಕಳಿಂದ ಸಹಾಯ ಆಗತಕ್ಕಂಥದ್ದು. ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಶಿರೋಬಾಧೆ, ಅಂದರೆ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಬಂಧುಗಳಿಂದ ಸಹಾಯ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು, ಸಿಗ್ತದೆ. ಬಂಧುಗಳ ಸಹಾಯ ಸಿಗುವಂಥದ್ದು. ಯಾಕೆಂದರೆ ನಮಗೆ ಬಂಧು ಬಾಂಧವರು ಬೇಕು, ಸ್ನೇಹಿತರು ಬೇಕು, ಕುಟುಂಬದವರು ಬೇಕು, ಎಲ್ಲರೂ ಕೂಡ ಬೇಕು. ಯಾರೂ ನಮಗೆ ಬೇಡ ಅಂತಿಲ್ಲ. ಎಲ್ಲರನ್ನೂ ಕೂಡ ನಾವು ಸಮತೋಲನದಲ್ಲಿ ಸರಿದೂಗಿಸ್ಕೊಂಡು ಹೋಗಬೇಕಾಗ್ತದೆ ಅಂತೆ. ಹಾಗಾಗಿ ಇನ್ನು ಕೃಷಿಕರಿಗೆ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇದೆ. ಕೃಷಿಯಲ್ಲಿ ಇವತ್ತಿನ ದಿವಸ ಲಾಭವನ್ನು ಪಡೆಯತಕ್ಕಂಥದ್ದು. ಯಾರಾದರೂ ಕೂಡ ಕೃಷಿಕರು ಇದ್ದರೆ ಅಂಥವರು ಎಲ್ಲ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗತಕ್ಕಂಥದ್ದು. ಕೃಷಿಯಿಂದ ನಾವು ಕೃಷಿ ಮಾಡೋದರಿಂದಲೇ ನಮಗೆ ಲಾಭ ಆಗತಕ್ಕಂಥದ್ದು. ಯಾವ ರೀತಿ ಲಾಭ ಅಂದರೆ ಶಾರೀರಿಕವಾಗಿ ಲಾಭ ಆಗ್ತದೆ, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಲಾಭ ಆಗತಕ್ಕಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರುವವರಿಗೂ ಕೂಡ ಕೃಷಿಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಥವಾ ಖರ್ಚಾಗತಕ್ಕಂಥದ್ದು. ಕೃಷಿ ತೊಂದರೆ, ಕೆಲಸ ಮಾಡಬೇಕಾದ್ರೆ ಏನೋ ಸಮಸ್ಯೆ ಆಯಿತು ಅಂತ ನಾವು ಭಯಪಡಬೇಕಾದ್ದೇನಿಲ್ಲ. ಮತ್ತೆ ಅದನ್ನು ಇವತ್ತಿನ ದಿವಸ ಏನೋ ಸಮಸ್ಯೆ ಆಯಿತು, ತೊಂದರೆ ಆಯಿತು ಅಂದರೆ ನಾಳೆ ದಿವಸ ಮತ್ತು ಆ ತೊಂದರೆಯನ್ನು ನಿವಾರಣೆ ಮಾಡಿಕೊಂಡು ಅದು ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ನಾವೇ ಮಾಡಿಕೊಂಡು ಹೋಗಬೇಕು. ಅದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಹೋದರರ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಸೈನಿಕರಿಗೆ ಅನುಕೂಲ ಆಗತಕ್ಕಂಥದ್ದು. ತಂದೆ ತಾಯಿ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಯಾಕೆಂದರೆ ಪರಿಹಾರವೇ ನಮಗೆ ತಂದೆ ತಾಯಿ ಸೇವೆ. ತಂದೆ ತಾಯಿ ಸೇವೆ ನಾವು ಅವ್ರು ಹೇಳಿದ್ದನ್ನು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದ್ರಿಂದಲೇ ನಮ್ಮೆಲ್ಲ ಕಷ್ಟ ನಿವಾರಣೆ ಆಗಿಬಿಡ್ತದೆ ಅಂತೆ. ಹಾಗಾಗಿ ಮಾತೃದೇವೋಭವ ಪಿತೃದೇವೋಭವ. ಹಾಗಾಗಿ ಇವತ್ತಿನ ದಿವಸ ನಾವು 12 ರಾಶಿಯವರು ಎಲ್ಲರೂ ಕೂಡ ಏನು ಭಯಪಡಬೇಕಾದ್ದೇನಿಲ್ಲ. ದಿವಸಕ್ಕೆ ಒಂದು ಬಾರಿ ನಾವು ಭಗವದ್ಗೀತಾ ಪಾರಾಯಣ ಮಾಡುವುದರಿಂದ ಅಥವಾ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಗಳು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಗುರುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ವಿಶೇಷ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.